ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ ಬೇಸಿಕ್ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟ ಹಾಗೆ ಭಿನ್ನ ರಾಶಿಗಳು ಅಂದರೆ ಫ್ರ್ಯಾಕ್ಷನ್ಸ್ನ ಬಗ್ಗೆ ಈ ಒಂದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬೇಸಿಕ್ ಮ್ಯಾಥಮೆಟಿಕ್ಸನ್ನು ತಿಳ್ಕೊಳ್ತಕ್ಕಂತಹ ಹಂಬಲ ಇರ್ತಕ್ಕಂಥವ್ರು, ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಬರೀತಕ್ಕಂಥವ್ರು, ಜೊತೆಗೆ ನವೋದಯ ಪರೀಕ್ಷೆಯನ್ನು ಬರೀತಕ್ಕಂತಹ 5ನೇ ತರಗತಿಯ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಬೋತ್ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡರಲ್ಲೂ ಕೂಡ ಅತ್ಯುಪಯುಕ್ತವಾದಂಥ ಒಂದು ವಿಡಿಯೋವನ್ನು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಕ್ಲಾಸ್ ಶುರು ಮಾಡೋಣ ಬನ್ನಿ. ಓಕೆ, ನೋಡಿ, ಇಲ್ಲಿ ಭಿನ್ನ ರಾಶಿಗಳು ಅಂದರೆ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಫ್ರ್ಯಾಕ್ಷನ್ಸನ್ನು ನಾವು ಹೇಳೋದಾದರೆ, ಫ್ರ್ಯಾಕ್ಷನ್ ಈಸ್ ಎ ಪಾರ್ಟ್ ಆಫ್ ಹೋಲ್ ನಂಬರ್. ಭಿನ್ನ ರಾಶಿಯು ಒಂದು ಪೂರ್ಣಾಂಕದ ಒಂದು ಭಾಗ ಅಂತ ಕರಿತೀವಿ. ಅಂದರೆ ಇದು ಬೇಸಿಕಲಿ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ, ಇದು ಒಂದು ಸರ್ಕಲ್ ಅಂದರೆ ಪೂರ್ಣ ಭಾಗ. ಈ ಸರ್ಕಲ್ನ 4 ಸಮಭಾಗವಾಗಿ ಡಿವೈಡ್ ಮಾಡಿ ಅದರಲ್ಲಿ ಒಂದು ಭಾಗವನ್ನು ಮಾತ್ರ ನಾವು ಆಯ್ಕೆ ಮಾಡ್ಕೊಂಡ್ರೆ ಆಗ ಇದನ್ನು 1/4 ಅಥವಾ 4ನೇ 1 ಅಂತ ಕರಿತೀವಿ. ಈ 4ನೇ 1 ಅಂತ ಏನು ಬರಿತೀವಿ, ಇದು ಭಿನ್ನ ರಾಶಿ. ಇಟ್ ಈಸ್ ಕಾಲ್ಡ್ ಫ್ರ್ಯಾಕ್ಷನ್. ಓಕೆನಾ? ಸೊ ಇಲ್ಲಿ ಫ್ರ್ಯಾಕ್ಷನ್ ಅಂದರೆ ಗೊತ್ತಾಯಿತು. ಜೊತೆಗೆ ಆ ಫ್ರ್ಯಾಕ್ಷನಲ್ಲಿ ಬರ್ತಕ್ಕಂಥ ಸಂಖ್ಯೆಗಳೇನಿದ್ದಾವೆ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಏನು 2/7 ಅಂತ ತೊಗೊಂಡ್ರೆ 7ರಲ್ಲಿ 2 ಭಾಗವನ್ನು ಆಯ್ಕೆ ಮಾಡಿದಾಗ ಅದನ್ನು ನಾವು 2/7 ಅಂತ ಭಿನ್ನ ರಾಶಿಯ ರೂಪದಲ್ಲಿ ಬರಿತೀವಿ. ಸೊ ಈ 2/7ನಲ್ಲಿ ಮೇಲ್ಗಡೆ ಒಂದು ಸಂಖ್ಯೆ ಇದೆ, ಕೆಳಗಡೆ ಒಂದು ಸಂಖ್ಯೆ ಇದೆ. ಸೊ ಮೇಲ್ಗಡೆ ಸಂಖ್ಯೆ ಅಂಶ, ಕೆಳಗಡೆ ಇರ್ತಕ್ಕಂತಹ ಸಂಖ್ಯೆಯನ್ನು ಛೇದ ಅನ್ನೋ ಪದವನ್ನು ಬಳಸಿ ಹೇಳ್ತೀವಿ. ಸೊ ಮೇಲ್ಗಡೆ ಇರುವ ಪದಕ್ಕೆ ಇಂಗ್ಲೀಷಲ್ಲಿ ನ್ಯೂಮರೇಟರ್ ಅಂತ ಕರೆದ್ರೆ, ಕೆಳಗಡೆ ಇರುವ ಪದಕ್ಕೆ ಇಂಗ್ಲೀಷಲ್ಲಿ ಡಿನಾಮಿನೇಟರ್ ಅಂತ ಹೇಳ್ತೀವಿ. ಓಕೆನಾ? ಡಿನಾಮಿನೇಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಭಿನ್ನ ರಾಶಿಯಲ್ಲಿ ಇರ್ತಕ್ಕಂಥ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್, ಅಂಶ ಮತ್ತು ಛೇದಗಳಲ್ಲಿರುವ ಸಂಖ್ಯೆಗಳ ಆಧಾರದ ಮೇಲೆ ಭಿನ್ನ ರಾಶಿಗಳನ್ನು ಮುಖ್ಯವಾಗಿ 3 ಭಾಗವಾಗಿ ಡಿವೈಡ್ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಸಮಭಿನ್ನ ರಾಶಿ ಅಥವಾ ಅದನ್ನು ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು, ಛೇದ ದೊಡ್ಡದಾಗಿದ್ದು ಅಂಶ ಚಿಕ್ಕದಾಗಿದ್ದರೆ ಈ ಸಂಖ್ಯೆಯನ್ನು ನಾವು ಸಮಭಿನ್ನ ರಾಶಿ ಅಂತ ಕರಿತೀವಿ. ಅಂದರೆ ಇದು ಅಂಶ, ಇದು ಛೇದ. ಸೊ ಅಂಶ ಚಿಕ್ಕದಾಗಿರಬೇಕು, ಛೇದ ದೊಡ್ಡದಿರಬೇಕು. ಅಥವಾ ನ್ಯೂಮರೇಟರ್ ಈಸ್ ಲೆಸ್ ದ್ಯಾನ್ ಡಿನಾಮಿನೇಟರ್ ಆರ್ ಡಿನಾಮಿನೇಟರ್ ಈಸ್ ಗ್ರೇಟರ್ ದ್ಯಾನ್ ನ್ಯೂಮರೇಟರ್, ದೆನ್ ದ ಫ್ರ್ಯಾಕ್ಷನ್ ಈಸ್ ಕಾಲ್ಡ್ ಪ್ರಾಪರ್ ಫ್ರ್ಯಾಕ್ಷನ್. ಸೊ 5/7 ಆಗಿರ್ಬೋದು, 6/11 ಆಗಿರ್ಬೋದು, 2/3 ಆಗಿರ್ಬೋದು, 1/4, ಆಲ್ ದೀಸ್ ಆರ್ ಪ್ರಾಪರ್ ಫ್ರ್ಯಾಕ್ಷನ್ಸ್. ಇವೆಲ್ಲವನ್ನು ನಾವು ಸಮಭಿನ್ನ ರಾಶಿನಲ್ಲಿ ನೋಡ್ತೀವಿ. ಯಾಕೆಂದರೆ ಪ್ರತಿಯೊಂದು ಭಿನ್ನ ರಾಶಿಯ ಅಂಶ ಚಿಕ್ಕದಾಗಿದೆ, ಛೇದ ದೊಡ್ಡದಾಗಿದೆ. ಯಾವ ಭಿನ್ನ ರಾಶಿಯಲ್ಲಿ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿರುತ್ತೋ ಆ ಭಿನ್ನ ರಾಶಿಯನ್ನು ಸಮಭಿನ್ನ ರಾಶಿ ಅಂತ ಹೇಳ್ಬಿಟ್ಟು ಕರಿತೀವಿ. ಹಾಗೆಯೇ ವಿಷಮ ಭಿನ್ನ ರಾಶಿ ಅಂತ ಹೇಳಿದರೆ ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಇದರ ರಿವರ್ಸು, ಸಮಭಿನ್ನ ರಾಶಿಯಲ್ಲಿ ಏನು ಅಂಶ ಚಿಕ್ಕದಾಗಿರಬೇಕು, ಛೇದ ದೊಡ್ಡದಾಗಿರಬೇಕು ಅಂತ ಹೇಳ್ತೀವಿ. ಹಾಗೆಯೇ ಇಲ್ಲಿ ಅಂಶ ಏನಾಗಿರಬೇಕು, ದೊಡ್ಡದಾಗಿರಬೇಕು, ಛೇದ ಚಿಕ್ಕದಾಗಿರಬೇಕು. ನೋಡಿ, 8/7 ಇದನ್ನು ನಾವು ಅಂಶ ಅಂತ ಕರಿತೀವಿ ಅಥವಾ ನ್ಯೂಮರೇಟರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಏನಾಗುತ್ತೆ, ಡಿನಾಮಿನೇಟರ್. ಸೊ ಇಲ್ಲಿ ನ್ಯೂಮರೇಟರ್ ಈಸ್ ಗ್ರೇಟರ್ ದ್ಯಾನ್ ಡಿನಾಮಿನೇಟರ್. ನ್ಯೂಮರೇಟರು ಡಿನಾಮಿನೇಟರ್ಗಿಂತ ದೊಡ್ಡದಾಗಿದೆ. ಸೊ 8/7 ಅನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸನ್ನು ನಾವು ಕೊಡ್ಬೋದು. ಏನು? ಫಾರ್ ಎಕ್ಸಾಂಪಲ್ 10/3. 10/3 ಈಸ್ ಒನ್ ಆಫ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್. ಆ್ಯಸ್ ಯೂಶುವಲ್ ಆಗಿ ನಾವು 9/5 ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪ್ರಾಪರ್ ಫ್ರ್ಯಾಕ್ಷನ್. And also 3/2 it is also a improper fraction. 97/82 it is also an improper fraction. ಸೊ ಇಲ್ಲಿ ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂದರೆ ನಾವು ಪರ್ಟಿಕ್ಯುಲರ್ಲಿ ಏನು ಹೇಳ್ತೀವಿ ಅಂದರೆ, ಅಂಶ ದೊಡ್ಡದಾಗಿದ್ದು ಛೇದ ಚಿಕ್ಕದಾಗಿದ್ದರೆ ಆ ಒಂದು ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ. ಓಕೆನಾ? ಇನ್ನು ಮೂರನೇದು ಮಿಶ್ರ ಭಿನ್ನ ರಾಶಿ ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ. ಸೊ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಒಂದು ಹೋಲ್ ನಂಬರ್ ಇರಬೇಕು. ಹೋಲ್ ನಂಬರ್ನ ಪಕ್ಕದಲ್ಲಿ, ಹೋಲ್ ನಂಬರ್ನ ಬಲಭಾಗದಲ್ಲಿ ಪ್ರಾಪರ್ ಫ್ರ್ಯಾಕ್ಷನನ್ನು ಯೂಸ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್ 5 3/5 ಅಂತ ಇದ್ದರೆ ನೋಡಿ, ಇದು 5 ಅನ್ನೋದು ಒಂದು ಹೋಲ್ ನಂಬರ್. ಹೋಲ್ ನಂಬರ್ನ ಪಕ್ಕದಲ್ಲಿ 3/5 ಅನ್ನೋದೊಂದು ಪ್ರಾಪರ್ ಫ್ರ್ಯಾಕ್ಷನ್. ಸೊ ಇವೆರಡನ್ನು ಸೇರಿಸಿ ಹೇಳಿದರೆ 5 3/5 ಈಸ್ ಎ ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಥವಾ ಮಿಶ್ರ ಭಿನ್ನ ರಾಶಿ ಅಂತ ಹೇಳ್ತೀವಿ. ಸೊ ಆಸ್ ಇಟ್ ಈಸ್ 2/7 ಇದರಲ್ಲೂ ಕೂಡ 2 ಹೋಲ್ ನಂಬರ್ ಆದರೆ 7/10 ಅನ್ನೋದೇನಿದು ಪ್ರಾಪರ್ ಫ್ರ್ಯಾಕ್ಷನ್. ಸೊ ಈ ರೀತಿ
ಹೋಲ್ ನಂಬರ್ನ ಜೊತೆಗೆ ಪ್ರಾಪರ್ ಫ್ರ್ಯಾಕ್ಷನನ್ನು ಸೇರಿಸಿ ಹೇಳಿದರೆ ಅದನ್ನು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಸಪೋಸ್ ನನ್ನ ಹತ್ರ ಇನ್ನೊಂದು ಎಕ್ಸಾಂಪಲನ್ನು ನಾನು ತೊಗೊಂಡ್ರೆ 3 9/3 ಅಂತ ಇತ್ತು ಅಂದರೆ ಇದು ಹಾಗಿದ್ರೆ ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಬರುತ್ತಾ ಅಂತ. ಸೊ ಇಲ್ಲಿ ಹೋಲ್ ನಂಬರ್ ಏನೋ ಇದೆ, ಬಟ್ ಇಲ್ಲಿ ಏನಾಗಿದೆ ಅಂದರೆ 9/3 ಅಂತ ಹೇಳಿದ್ರೆ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್. 9/3 ಅಂತಕ್ಕಂಥದ್ದು ಇಂಪ್ರಾಪರ್ ಫ್ರ್ಯಾಕ್ಷನ್ನ ಜೊತೆಗೆ ಹೋಲ್ ನಂಬರ್ ಇರೋದ್ರಿಂದ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಲ್ಲ. ಸೊ ನಮ್ಮ ಹತ್ರ ಕಂಡೀಷನ್ ಇದೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಥವಾ ಮಿಶ್ರ ಭಿನ್ನರಾಶಿ ಅಂತ ಯಾವುದಕ್ಕೆ ಕರಿತೀವಿ? ಹೋಲ್ ನಂಬರ್ ಪೂರ್ಣ ಸಂಖ್ಯೆಯ ಜೊತೆಗೆ ಸಮ ಭಿನ್ನರಾಶಿಯನ್ನು ಹೊಂದಿರಬೇಕು. ಸೊ ಪೂರ್ಣ ಸಂಖ್ಯೆಯ ಜೊತೆಗೆ ಸಮ ಭಿನ್ನರಾಶಿಯನ್ನು ಹೊಂದಿರುವಂತಹ ಒಂದು ಸಂಖ್ಯೆಯನ್ನು ನಾವು ಮಿಶ್ರ ಭಿನ್ನರಾಶಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆನಾ? ಸೊ ಅದ್ರ ಪ್ರಕಾರ 2 5/9 ಅನ್ನೋದು ಕೂಡ ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗುತ್ತೆ. 4 3/2 ಅನ್ನೋದು ಕೂಡ ಮಿಕ್ಸ್ಡ್ ಫ್ರ್ಯಾಕ್ಷನಿಗೆ ಎಕ್ಸಾಂಪಲ್ ಆಗುತ್ತೆ. ಈ ರೀತಿಯಲ್ಲಿ ನಾವು ಸಾಕಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಓಕೆ, ಇದಾದ ನಂತರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತಿಸುವುದು ಅಥವಾ ಕನ್ವರ್ಷನ್ ಆಫ್ ಇಂಪ್ರಾಪರ್ ಫ್ರ್ಯಾಕ್ಷನ್ ಇಂಟು ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಇದೆ. ಈಗ ನಾವು ಭಿನ್ನರಾಶಿಯ 3 ವಿಧಗಳನ್ನು ನೋಡಿದ್ದೀವಿ. ಅದರಲ್ಲಿ ಎರಡನೇದು ವಿಷಮ ಭಿನ್ನರಾಶಿ. ಸೊ ಆ ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಿ ಬರಿಬೇಕಾಗತ್ತೆ. ಸೊ ಆ ರೀತಿ ಯಾವ ರೀತಿಯಲ್ಲಿ ನಾವು ಪರಿವರ್ತನೆ ಮಾಡಿ ಬರಿಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ, ಈಗ ಫಾರ್ ಎಕ್ಸಾಂಪಲ್ 9/7 ಅಂತಕ್ಕಂಥ ಒಂದು ಫ್ರ್ಯಾಕ್ಷನ್ ಇದೆ. ಇದು 9/7 ಅನ್ನು ಅಬ್ಸರ್ವ್ ಮಾಡಿದಾಗ ನ್ಯೂಮರೇಟರ್ ದೊಡ್ಡದಿದೆ, ಡಿನಾಮಿನೇಟರ್ ಚಿಕ್ಕದಿದೆ, ಅಥವಾ ಅಂಶ ದೊಡ್ಡದಾಗಿದ್ದು ಛೇದ ಚಿಕ್ಕದಾಗಿರೋದ್ರಿಂದ ಇದನ್ನು ನಾವೇನಂತ ಕರಿತೀವಿ? ವಿಷಮ ಭಿನ್ನರಾಶಿ ಅಂತ ಕರಿತೀವಿ. ಸೊ ಈ ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯನ್ನಾಗಿ ಪರಿವರ್ತನೆ ಮಾಡಬೇಕು. ಸೊ ಮಿಶ್ರ ಭಿನ್ನರಾಶಿಯನ್ನಾಗಿ ಪರಿವರ್ತನೆ ಮಾಡಬೇಕಾದ್ರೆ ಏನು ಮಾಡಬೇಕು? ತುಂಬ ಸಿಂಪಲ್ಲು. ಛೇದದಲ್ಲಿರುವ ಸಂಖ್ಯೆಯಿಂದ ಅಂಶದಲ್ಲಿರುವ ಸಂಖ್ಯೆಯನ್ನು ಭಾಗಾಕಾರ ಮಾಡಬೇಕು. ಅಂದರೆ ಡಿನಾಮಿನೇಟರ್ನಿಂದ ನ್ಯೂಮರೇಟರ್ನ ಡಿವೈಡ್ ಮಾಡಿದರೆ ನೋಡಿ, ಇಲ್ಲಿ 7 1s 7 ಬರುತ್ತೆ. ಸೊ 9ರಲ್ಲಿ 7 ಕಳೆದಾಗ ನಿಮಗೇನು ಬರುತ್ತೆ? ಇಲ್ಲಿ 2 ಬರುತ್ತೆ. ರಿಮೈಂಡ್ರು ಕೋಶೆಂಟು 1, ರಿಮೈಂಡ್ರ್ 2, ಅಂದರೆ ಭಾಗಲಬ್ಧ 1, ಶೇಷ 2 ಬಂತು. ಈ ಬಂದಿರುವಂತಹ ಒಂದು ಭಾಗಲಬ್ಧ ಮತ್ತು ಶೇಷವನ್ನು ಬಳಸ್ಕೊಂಡು ಇದನ್ನು ನಾವು ಮಿಶ್ರ ಭಿನ್ನರಾಶಿನಲ್ಲಿ ಬರೀಬಹುದು. ಸೊ ಇಲ್ಲಿ ಫಸ್ಟು ಈ ಜಾಗದಲ್ಲಿ ಏನು ಬರೀಬೇಕು ಅಂತ ಹೇಳಿದ್ರೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂದರೆ ಏನಾಗಿರ್ಬೇಕು? ಪೂರ್ಣ ಸಂಖ್ಯೆಯ ಜೊತೆಗೆ ಸಮ ಭಿನ್ನರಾಶಿ ಇರಬೇಕು. ಸೊ ಇಲ್ಲಿ ಪೂರ್ಣ ಸಂಖ್ಯೆಯ ಜಾಗದಲ್ಲಿ ಭಾಗಲಬ್ಧ ಏನು ಬಂದಿರುತ್ತೆ, ಬಂದಿರುವ ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯ ಜಾಗದಲ್ಲಿ ಬರೀಬೇಕು. ಅದಾದ ನಂತರ ಈ ಕಡೆ ನಿಮಗೆ ಇಂಪ್ರಾಪರ್ ಫ್ರ್ಯಾಕ್ಷನ್ನಲ್ಲಿ ವಿಷಮ ಭಿನ್ನರಾಶಿನಲ್ಲಿ ಛೇದದ ಜಾಗದಲ್ಲಿ ಯಾವ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯನ್ನು ಇಲ್ಲೂ ಕೂಡ ಬರೀಬೇಕು. ಸೊ ಛೇದದ ಜಾಗದಲ್ಲಿ 7 ಬರೆದ ನಂತರದಲ್ಲಿ ಅಂಶದ ಜಾಗದಲ್ಲಿ ಅಂದರೆ ನ್ಯೂಮರೇಟರ್ನ ಜಾಗದಲ್ಲಿ ಏನು ಬರೀಬೇಕು ಅಂದರೆ ಶೇಷ ಉಳಿದಿರುತ್ತಲ್ಲ, ಶೇಷ ಯಾವ ಸಂಖ್ಯೆ ಉಳಿದಿರುತ್ತೋ ಆ ಸಂಖ್ಯೆಯನ್ನು ಇಲ್ಲಿ ಬರೀಬೇಕು. ಅಲ್ಲಿಗೆ 1 2/7 ಅಂತ ನಾವು ಸುಲಭವಾಗಿ ಹೇಳ್ಬೋದು. ಓಕೆನಾ? ಸೊ ಈ ರೀತಿ ನಾವು ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಿ ಬರೀತಕ್ಕಂಥ ಒಂದು ವಿಧಾನ, ಸಿಂಪಲ್ ಆಗಿರ್ತಕ್ಕಂಥ ವಿಧಾನ. ಎಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹೌದಾ? ಸೊ ಈಗ ನಾವು ಇನ್ನೊಂದು ಎಕ್ಸಾಂಪಲನ್ನು ನಾನು ತಗೋತೀನಿ. ಯಾವುದು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 11/3 ಅಂತ ಇದೆ. ಏನಿದೆ? 11/3. ಸೊ ಇದನ್ನು ಅಬ್ಸರ್ವ್ ಮಾಡಿದಾಗ ಇದು ಇಂಪ್ರಾಪರಲ್ಲಿದೆ, ಅಂದರೆ ವಿಷಮ ಭಿನ್ನರಾಶಿನಲ್ಲಿದೆ. ಇದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕಾದಾಗ ಮೇಲ್ಗಡೆ ನಾವು ಮಾಡಿರ್ತಕ್ಕಂಥ ವಿಧಾನದ ಪ್ರಕಾರ ಡಿನಾಮಿನೇಟ್ರಲ್ಲಿರುವ ಸಂಖ್ಯೆಯಿಂದ ನ್ಯೂಮರೇಟ್ರಲ್ಲಿರುವ ಸಂಖ್ಯೆಯನ್ನು ಭಾಗಾಕಾರ ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ 3 3s 3 9 ಬರುತ್ತೆ. ಇಲ್ಲೂ ಕೂಡ ಶೇಷ 2 ಉಳಿಯುತ್ತೆ. ಸೊ ಇದರ ಆಧಾರದ ಮೇಲೆ ಭಾಗಲಬ್ಧ ಕೋಶೆಂಟ್ ಜಾಗದಲ್ಲಿ ಯಾವ ಸಂಖ್ಯೆ ಬಂದಿದೆಯೋ ಅದನ್ನು ಮಧ್ಯ ಬರೀಬೇಕು, ಆ ನಂತರ ಗೆರೆ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಈ ಭಿನ್ನರಾಶಿನಲ್ಲಿ ಛೇದದ ಜಾಗದಲ್ಲಿ ಯಾವ ಸಂಖ್ಯೆ ಇದೆಯೋ ಆ ಸಂಖ್ಯೆಯನ್ನು ಬರೀಬೇಕು. ಬಂದಂತಹ ಶೇಷವನ್ನು ಮೇಲ್ಗಡೆ ನ್ಯೂಮರೇಟರ್ ಅಂದರೆ ಅಂಶದ ಜಾಗದಲ್ಲಿ ಬರೀಬೇಕು. ಅಲ್ಲಿಗೆ 3 2/3 ಅಂತ ನಾವು ಓದಬೇಕಾಗತ್ತೆ. ಓಕೆನಾ? ಸೊ ಈ ರೀತಿ ನಾವು ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ವಿಧಾನ. ಓಕೆ, ನೆಕ್ಸ್ಟು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಯನ್ನಾಗಿ ಪರಿವರ್ತಿಸುವುದು ಅಂತ. ಈಗ ನೆಕ್ಸ್ಟ್ ಉಲ್ಟಾ, ಇಲ್ಲಿ ಹಿಂದಿನ ಸಮಸ್ಯೆಯಲ್ಲಿ ನೋಡಿದ್ದೀವಿ ವಿಷಮ ಭಿನ್ನರಾಶಿಯನ್ನು ಮಿಶ್ರ ಭಿನ್ನರಾಶಿಯನ್ನಾಗಿ ಪರಿವರ್ತನೆ ಮಾಡೋದು. ಈಗ ಅದು ಮಿಶ್ರ ಭಿನ್ನರಾಶಿಯಾಗಿದ್ದಾಗ ಅದನ್ನು ವಿಷಮ ಭಿನ್ನರಾಶಿಗೆ ಹೇಗೆ ಪರಿವರ್ತನೆ ಮಾಡುವುದು ಅಂತಕ್ಕಂಥದ್ದನ್ನು ನೋಡಿ. ಕನ್ವರ್ಷನ್ ಆಫ್ ಮಿಕ್ಸ್ಡ್ ಫ್ರ್ಯಾಕ್ಷನ್ ಇಂಟು ಇಂಪ್ರಾಪರ್ ಫ್ರ್ಯಾಕ್ಷನ್ ಅಂತ ಇದೆ. ಈಗ ಫಾರ್ ಎಕ್ಸಾಂಪಲ್ 3 1/5 ಅನ್ನೋದು ಒಂದು ಮಿಕ್ಸ್ಡ್ ಫ್ರ್ಯಾಕ್ಷನ್. ಸೊ ಈ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ಇಂಪ್ರಾಪರಿಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂದರೆ, ಅಂಶದಲ್ಲಿರುವ ಸಂಖ್ಯೆಯನ್ನು ಪೂರ್ಣ ಸಂಖ್ಯೆಯಲ್ಲಿರುವಂತಹ ಜಾಗದಲ್ಲಿ ಯಾವ ಸಂಖ್ಯೆ ಇದೆಯೋ ಆ ಸಂಖ್ಯೆಯಿಂದ ಗುಣಿಸ್ಬೇಕು. ಪ್ಲಸ್ ಅದಕ್ಕೆ
ಛೇದ ಮತ್ತು ಪೂರ್ಣ ಸಂಖ್ಯೆಯನ್ನು ಗುಣಿಸಿ ಬಂದಿರುವ ಉತ್ತರಕ್ಕೆ ಮೇಲ್ಗಡೆ ಇರುವ ಅಂಶವನ್ನು ಕೂಡಬೇಕು. ಏನು ಬರುತ್ತೆ ಅವಾಗ? 5 3 15, 15 1 16. ಸೊ ಈ 16 ಅಂಶದ ಜಾಗದಲ್ಲಿ ಬರೀಬೇಕು. ಛೇದದ ಜಾಗದಲ್ಲಿ ಇಲ್ಲಿ ಯಾವ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯನ್ನು ಬರೀತಕ್ಕಂಥದ್ದು. ಆಗ 16/5 ಆಯಿತು. ಸೊ 16/5 ಅನ್ನೋದು ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿದೆ, ಅಂದರೆ ವಿಷಮ ಭಿನ್ನರಾಶಿಯಲ್ಲಿದೆ. ನೋಡಿ, ಮಿಶ್ರ ಭಿನ್ನರಾಶಿಯನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ತಕ್ಕಂಥ ಒಂದು ವಿಧಾನ. ಓಕೆನಾ? ಸೊ ಇನ್ನೊಂದು ಲೆಕ್ಕ ಅನ್ನೋದು ನೋಡೋದಾದರೆ ನಾವು 2/7/9 ಅಂತ ಇದೆ. ಇದನ್ನು ನಾವು ಇಂಪ್ರಾಪರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಛೇದದ ಜಾಗದಲ್ಲಿ 9 ಇದೆ, ಪೂರ್ಣ ಸಂಖ್ಯೆ 2, 9 ಮತ್ತು 2 ಗುಣಾಕಾರ ಮಾಡಬೇಕು. ಸೊ 9 2s 18 ಬರುತ್ತೆ. 9 2 18. 18ಕ್ಕೆ ಅಂಶವನ್ನು ಕೂಡಬೇಕು. 18ಕ್ಕೆ 7 ಕೂಡಿದರೆ 25 ಬರುತ್ತೆ. ಎಷ್ಟು ಬರುತ್ತೆ? 25 / 9 ಅಂತ ಬರೀಬೇಕು. ಓಕೆನಾ? ಸೊ ಅದೇ ರೀತಿಯೇ ಇನ್ನೊಂದು ಕ್ವಶನನ್ನು ನೋಡೋದಾದರೆ 11 2/3 ಅಂತ ಇದೆ. ಸೊ ಈ 11 2/3 ನಾವು ಇಂಪ್ರಾಪರಿಗೆ ಕನ್ವರ್ಟ್ ಮಾಡ್ಬೋದು. ಇಲ್ಲೂ ಕೂಡ ಅಷ್ಟೇ, ಪೂರ್ಣ ಸಂಖ್ಯೆಯ ಜೊತೆಗೆ ಛೇದವನ್ನು ಗುಣಾಕಾರ ಮಾಡಿ ಅದಕ್ಕೆ ಅಂಶವನ್ನು ಕೂಡಬೇಕು. ಕೆಳಗಡೆ ಇಲ್ಲಿ ಯಾವ ಸಂಖ್ಯೆ ಛೇದದಲ್ಲಿ ಯಾವ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯನ್ನು ಬರೀಬೇಕು. ಆಗ 11 3 33 ಬರುತ್ತೆ. 33ಕ್ಕೆ 2 ಕೂಡಿದರೆ 35 ಬರುತ್ತೆ, ಕೆಳಗಡೆ 3. ಸೊ ಅಲ್ಲಿಗೆ 35 / 3 ಅಂತೇಳಿ ನಾವು ಸುಲಭವಾಗಿ ಹೇಳಬಹುದಾಗಿದೆ. ಓಕೆನಾ? ನೆಕ್ಸ್ಟು ಇದಾದ ನಂತರದಲ್ಲಿ ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ ಫ್ರ್ಯಾಕ್ಷನ್ಸ್ ಅಂತ ಬರುತ್ತೆ. ಸೊ ನೋಡಿ, ಇಲ್ಲಿ ಫ್ರ್ಯಾಕ್ಷನ್ಸನ್ನು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡಬೇಕು ಅಂದರೆ ಒಂದು ಕಂಡೀಷನ್ ಇದೆ ನಮ್ಮ ಹತ್ರ. ಇದನ್ನು ನೀವೆಲ್ಲರೂ ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಏನಪ್ಪ ಕಂಡೀಷನ್ ಅಂದರೆ, ಯಾವುದೇ 2 ಭಿನ್ನರಾಶಿಗಳನ್ನು ಸಂಕಲನ ಮಾಡಬೇಕು ಅಂದರೆ ಆ 2 ಭಿನ್ನರಾಶಿಗಳ ಛೇದಗಳು ಸಮನಾಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ 3/5 ಅಂತ ಇದೆ, ಇನ್ನೊಂದು 2/5, ಇವೆರಡನ್ನು ಕೂಡಬಹುದು. ಯಾಕೆಂದರೆ ಛೇದಗಳು ಸಮ ಇದ್ದಾವೆ. ಸಂಕಲನ ಮಾಡ್ಬೋದು, ವ್ಯವಕಲನೂ ಮಾಡ್ಬೋದು. ಹೆಂಗೆ ವ್ಯವಕಲನ ಸಂಕಲನ ಮಾಡ್ಬೋದು ಅಂದರೆ ನೋಡಿ, ಇಲ್ಲಿ ಮಧ್ಯ ಪ್ಲಸ್ ಹಾಕಿದಾಗ ಛೇದಗಳು ಎರಡೂ ಸಮ ಇರೋದ್ರಿಂದ ಒಂದು ಬಾರಿ ಛೇದವನ್ನು ಬರ್ಕೊಳ್ತೀರ. ಮೇಲ್ಗಡೆ ಇರುವ ಅಂಶಗಳನ್ನು ಒಂದಕ್ಕೆ ಒಂದು ಅಂಶವನ್ನು ಕೂಡಬೇಕು. 3ಕ್ಕೆ 2 ಕೂಡಬೇಕು. ಆವಾಗ 3 2 5 / 5 ಬರುತ್ತೆ. ಓಕೆನಾ? ಹಾಗೆಯೇ 2/7 ಪ್ಲಸ್ 3/7 ಅಂತ ಇದ್ರೆ ಇವೆರಡನ್ನು ಕೂಡ್ಬೋದು ನಾವು. ನೋಡಿ ಏನಾಗುತ್ತೆ ಅವಾಗ, 7 ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಡಿನಾಮಿನೇಟರ್ನ ಹಾಗೆ ಬರ್ಕೊಂಡು ಮೇಲ್ಗಡೆ 2 ಮತ್ತು 3 ಕೂಡಬೇಕು. ಆಗ ನಿಮಗೆ 5/7 ಬರುತ್ತೆ. ಈ ರೀತಿಯಲ್ಲಿ ನಾವು ಸುಲಭವಾಗಿ ಛೇದಗಳು ಸಮ ಇದ್ದಾಗ ಭಿನ್ನರಾಶಿಯ ಸಂಕಲನ ಮಾಡಬಹುದು. ಓಕೆನಾ? ಈಗ ಉದಾಹರಣೆಗೆ ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಿದ್ರೆ, ಈಗ ನನ್ನ ಹತ್ರ 2 1/3 ಮೈನಸ್ 3 2/3 ಅಂತ ಇದೆ. ಸೊ ಈಗ ಇದನ್ನು ಹೇಗೆ ಮಾಡ್ತೀರಾ? ಈಗ ಏನು ಮಾಡಬೇಕು ಅಂದರೆ, ಮೊದಲು ನಾವು ಈ ಹಿಂದೆ ತಿಳ್ಕೊಂಡಿರೋ ಪ್ರಕಾರ ಮಿಶ್ರ ಭಿನ್ನರಾಶಿಯಲ್ಲಿರೋದನ್ನು ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡಿ ಬರ್ಕೊಳ್ಬೇಕು. ಅದಾದ ನಂತರ ವ್ಯವಕಲನ ಮಾಡಬೇಕು. ಓಕೆನಾ? ಸೊ ಇಲ್ಲಿ 3 2 6 1 7 / 3 ಮೈನಸ್, ಇಲ್ಲೂ ಕೂಡ ಅಷ್ಟೇ 3 3 9 2 11 / 3. ಈಗ ಇದು ವಿಷಮ ಭಿನ್ನರಾಶಿನಲ್ಲಿದೆ. ಸೊ ಈ ವಿಷಮ ಭಿನ್ನರಾಶಿಯಲ್ಲಿರೋದನ್ನು ನಾವು ವ್ಯವಕಲನ ಮಾಡೋದಾದರೆ ಕೆಳಗಡೆ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಒಂದೇ ಬಾರಿ ಡಿನಾಮಿನೇಟರ್ನ ಬರ್ಕೊಳ್ತೀವಿ. ಮೇಲ್ಗಡೆ 7 - 11 ಅಂತ ತಗೊಳ್ಬೇಕು. ಈಗ ಏನಾಗುತ್ತೆ, ಇಲ್ಲಿ ದೊಡ್ಡ ಸಂಖ್ಯೆ 11, 11ಕ್ಕೆ ಚಿಹ್ನೆ ಏನಿದೆ ಮೈನಸ್ ಇರೋದ್ರಿಂದ ಮೈನಸ್ ಚಿಹ್ನೆಯನ್ನು ಹಾಕಬೇಕು. 11ರಲ್ಲಿ 7 ಕಳೆದ್ರೆ, ಈಗ ಒಂದು ಪ್ಲಸ್ ಒಂದಕ್ಕೆ ಮೈನಸ್ ಇದ್ದಾಗ ವ್ಯವಕಲನ ಮಾಡಬೇಕಾಗತ್ತೆ. ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳಿತೀವಿ. 11ರಲ್ಲಿ 7 ಹೋದರೆ 4 ಬರುತ್ತೆ, /3. ಅಂದರೆ ಏನು ಬಂತು ಉತ್ತರ? ಈಗ -4/3 ಬಂತು. ಸೊ -4/3 ಅಂತೇಳಿ ನಾವು ಆನ್ಸರ್ ಬರೀಬೇಕಾಗತ್ತೆ. ಓಕೆನಾ? ಸೊ ಇದು ಸಂಕಲನ ಮತ್ತು ವ್ಯವಕಲನ ಮಾಡಬೇಕಾದಾಗ ಛೇದಗಳು ಸಮ ಇದ್ದಾಗ ಈ ರೀತಿ ಸುಲಭವಾಗಿ ನಾವು ಲೆಕ್ಕಗಳನ್ನು ಮಾಡ್ಬೋದು. ಸಪೋಸ್ ಛೇದಗಳು ಸಮ ಇಲ್ಲದೆ ಇರೋ ರೀತಿಯಲ್ಲಿ ಕೊಟ್ಟಾಗ, ಈಗ ಫಾರ್ ಎಕ್ಸಾಂಪಲ್ 2/3 ಪ್ಲಸ್ 1/4 ಅಂತ ಕೊಟ್ಟರು. 2/3 ಮತ್ತು 1/4ನ ಕೂಡ್ರಿ ಅಂತ ಕೊಟ್ಟರು. ಇವಾಗ ಏನು ಮಾಡಬೇಕಾಗತ್ತೆ ನೋಡಿ, ಇಲ್ಲಿ 3 ಇದೆ 4 ಇದೆ. ನಮ್ಮ ಕಂಡೀಷನ್ ಏನು? ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡಬೇಕು ಅಂದರೆ ಭಿನ್ನರಾಶಿಗಳ ಛೇದಗಳು ಸಮನಾಗಿರಬೇಕು. ಸೊ ಭಿನ್ನರಾಶಿಗಳ ಛೇದಗಳು ಸಮನಾಗಿರಬೇಕು ಅಂತ ಅಂದಾಗ
ನಾವಿಲ್ಲಿ ನೋಡಿದಾಗ ಛೇದಗಳು ಬೇರೆ ಬೇರೆ ಇರೋದ್ರಿಂದ ಏನು ಮಾಡಬೇಕಾಗತ್ತೆ, ಛೇದಗಳನ್ನು ಸಮ ಮಾಡ್ಕೊಳ್ಬೇಕು. ಹೆಂಗೆ ಛೇದಗಳನ್ನು ಸಮ ಮಾಡ್ಕೊಳ್ಳೋದು? ಸೊ ಛೇದಗಳನ್ನು ಸಮ ಮಾಡ್ಕೊಳ್ಳಿಕ್ಕೋಸ್ಕರನೇ ಲಾಸಾ LCM ಅಂತ ಕರಿತೀವಿ. LCM ಅಥವಾ ಲಾಸಾ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಥವಾ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತೇಳಿ. ಸೊ ಅದ್ರ ಪ್ರಕಾರ 3 ಮತ್ತು 4ಕ್ಕೆ ಲಾಸಾ ತಗೊಳ್ಬೇಕು. ಈ ರೀತಿ ನೋಡಿ, 3ರಿಂದ ಹೋಗುತ್ತೆ, 4 ಹೋಗಲ್ಲ. ನೆಕ್ಸ್ಟ್ 4 1ರಿಂದ ಹೋಗುತ್ತೆ. ಈಗ ಇಲ್ಲೇನು ಉಳಿತು, 3 ಮತ್ತು 4. ಸೊ ನಿಮಗೆ 3 ಮತ್ತು 4ರ ಲಾಸಾ ಬೇಕು ಅಂದರೆ 3 ಮತ್ತು 4ನ್ನು ಗುಣಾಕಾರ ಮಾಡಬೇಕು. ಆಗ ಏನು ಬರುತ್ತೆ, 12 ಬರುತ್ತೆ. ಸೊ ಅಲ್ಲಿಗೆ ಇಲ್ಲಿ ಲಾಸಾ ಏನು ಬಂತು ನಿಮಗೆ, 12 ಬಂತು. ಸೊ 12 ಬಂದಿರತಕ್ಕಂಥ ಲಾಸಾವನ್ನು ಬಳಸ್ಕೊಂಡು ನೀವು ಇಲ್ಲಿ ಸಂಕಲನ ಮಾಡಬೇಕು. ಇಲ್ಲಿ ನೋಡಿ, ಸಂಕಲನ ಮಾಡಬೇಕಾದ್ರೆ ಒಂದು ನಿರ್ದಿಷ್ಟವಾದಂಥ ಒಂದು ಪರ್ಟಿಕ್ಯುಲರ್ ಮೆಥಡನ್ನು ನಾವು ಬಳಸ್ತೀವಿ. ಏನಪ್ಪ ಅಂದರೆ, ಈಗ ಇಲ್ಲೇನಿದೆ, ಛೇದ 3 ಇದೆ. ಆ ಛೇದ ಇಲ್ಲಿ ನಾವು ಕೆಳಗಡೆ 12 ಅಂತ ತಗೊಳ್ಬೇಕಲ್ಲ. ಸೊ 12 ಅಂತ ಯಾವಾಗ ಆಗತ್ತೆ ಅಂದರೆ 3ನ್ನು 4ರಿಂದ ಗುಣಾಕಾರ ಮಾಡಬೇಕು. ಸೊ 3 4 12 ಬರುತ್ತೆ ಅಂದಾಗ ನಾವು ಭಿನ್ನ ರಾಶಿಯ ಒಂದು ಛೇದವನ್ನು ಗುಣಿಸಿದರೆ ಮೇಲ್ಗಡೆ ಇರುವ ಅಂಶವನ್ನು ಕೂಡ ಗುಣಾಕಾರ ಮಾಡಬೇಕಾಗತ್ತೆ ಅದೇ ಸಂಖ್ಯೆಯಿಂದ. ಅಂದರೆ 3ನ್ನು 4ರಿಂದ ಗುಣಿಸಿದಾಗ 12 ಬರ್ಕೊಂತಿದ್ರಿ ಅಂದರೆ 2ನ್ನು ಕೂಡ ಏನು ಮಾಡಬೇಕು, ನೀವು 4ರಿಂದ ಗುಣಾಕಾರ ಮಾಡಬೇಕು. ಆಗ 2 4 ಏನು ಬರುತ್ತೆ, 8 ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಭಿನ್ನ ರಾಶಿಯನ್ನು ನೋಡಿದಾಗ 4 ಇದೆ, 4ನ್ನು 3ರಿಂದ ಗುಣಾಕಾರ ಮಾಡಿದರೆ 12 ಬರುತ್ತೆ. ಹಾಗಿದ್ಮೇಲೆ ಮೇಲ್ಗಡೆ ಇರುವಂತಹ ನ್ಯೂಮರೇಟ್ರನ್ನು ಕೂಡ 3ರಿಂದ ಗುಣಾಕಾರ ಮಾಡಬೇಕು, ಅಂಶವನ್ನು ಕೂಡ. ಆಗ 1 3 ಏನು ಬರುತ್ತೆ, 3 ಬರುತ್ತೆ. ಸೊ ಈಗ ನೀವು ಸುಲಭವಾಗಿ ಇದನ್ನು ಕೂಡಿ ಬರಿಬೋದು. ನೋಡಿ, 8ಕ್ಕೆ 3ನ್ನು ಕೂಡಿದರೆ 11 ಬರುತ್ತೆ, ಕೆಳಗಡೆ 12 ಉಳ್ಕೊಳ್ಳುತ್ತೆ. ಸೊ ಅಲ್ಲಿಗೆ 11/12 ಬಂತ ಆನ್ಸರ್. ಸೊ ಇವೆರಡರ ಕೂಡಿದ ಮೊತ್ತ, ಸಂಕಲನದ ಮೊತ್ತ 11/12 ಬರ್ತಾ ಇದೆ. ಓಕೆನಾ? ಓಕೆ, ನೋಡಿ ನನ್ನ ಹತ್ರ ಒಂದು ಲೆಕ್ಕ ಇದೆ. 2 1/3 + 3 1/2 - 4 3/4. ಇದನ್ನು ಕೂಡಬೇಕು. ಹೆಂಗೆ ಕೂಡ್ತೀರಾ? ಇಲ್ಲಿ ಪ್ಲಸ್ ಇದೆ, ಮೈನಸ್ ಇದೆ. ಕಂಪ್ಲೀಟಾಗಿ ಇದನ್ನು ಸಾಲ್ವ್ ಮಾಡಿ, ಸಿಂಪ್ಲಿಫೈ ಮಾಡಿ, ಸುಲಭ ರೂಪದಲ್ಲಿ ಬರೀರಿ ಅಂತ ಕೇಳಿದರೆ, ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಮೊದಲು ಇವೆಲ್ಲವೂ ಏನಾಗಿದ್ದಾವೆ ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನ್, ಅಂದರೆ ಮಿಶ್ರ ಭಿನ್ನ ರಾಶಿನಲ್ಲಿ ಇದಾವೆ. ಸೊ ಮಿಶ್ರ ಭಿನ್ನ ರಾಶಿನಲ್ಲಿರುವ ಎಲ್ಲವುಗಳನ್ನು ಫಸ್ಟ್ ಏನು ಮಾಡ್ಕೊಳ್ಬೇಕು, ನಾವು ವಿಷಮ ಭಿನ್ನ ರಾಶಿನಲ್ಲಿ ಬರ್ಕೋಬೇಕು. ಆಗ ಏನಾಗುತ್ತೆ, 3 2 6 6 1 7. ನಾವು ಈ ಒಂದು ಮಿಶ್ರ ಭಿನ್ನ ರಾಶಿಯನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡುವ ವಿಧಾನವನ್ನು ಹಿಂದೆ ತಿಳ್ಕೊಂಡಿವಿ. ಅದ್ರ ಪ್ರಕಾರ ಹೋಲ್ ನಂಬರ್, ಪೂರ್ಣ ಸಂಖ್ಯೆಯನ್ನು ಛೇದದೊಂದಿಗೆ ಗುಣಾಕಾರ ಮಾಡಿ ಅಂಶವನ್ನು ಕೂಡಬೇಕು. ಆಗ 3 2 6 1 7 7/3 ಆಯಿತು. ಈಗ ಇದು 2 3 6 + 1 7 7/2. ಓಕೆನಾ? ಮೈನಸ್ 4 4 16 16 3 19 19/4. ಇಷ್ಟಾದಮೇಲೆ ಇವುಗಳ ಆಪರೇಷನ್ ಮಾಡಬೇಕು ಅಂದರೆ, ಫಂಡಮೆಂಟಲ್ ಆಪರೇಷನ್ ತಗೊಳ್ಬೇಕು, ಎಸ್ಪೆಷಲಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡಬೇಕು ಅಂದರೆ ಏನಿರಬೇಕು, ಡಿನಾಮಿನೇಟರ್ಸು ಸೇಮ್ ಇರಬೇಕು. ಅಂದರೆ ಛೇದಗಳು ಸಮ ಇರಬೇಕು. ಛೇದಗಳು ಬೇರೆ ಬೇರೆ ಇದಾವೆ. ಸೊ ಛೇದಗಳು ಬೇರೆ ಬೇರೆ ಇದ್ದಾಗ ಏನು ಮಾಡ್ತೀವಿ ನಾವು, ಛೇದಗಳನ್ನು ಬಳಸ್ಕೊಂಡು ಲಾಸಾ ತೊಗೊಂಡು ಅದನ್ನು ಸಮ ಮಾಡ್ಕೊಳ್ಬೇಕು. ಅದ್ರ ಪ್ರಕಾರ 3 2 ಮತ್ತು 4 ಇವು 3ಕ್ಕೂ LCM ತಗೊಳ್ಬೇಕು, ಲಾಸಾ. ಆಗ ಏನಾಗುತ್ತೆ, ಇಲ್ಲಿ 2 ಸಂಖ್ಯೆಗಳು 2ರಿಂದ ಭಾಗ ಆಗ್ತವೆ, 3 ಭಾಗ ಆಗಲ್ಲ, ಹಾಗೆ ಬರ್ಕೊಳ್ಬೇಕು. 2 1 2 2 2 4. ಮತ್ತೆ 2ರಿಂದ ಭಾಗ ಆಗುವ ಸಂಖ್ಯೆ ಇದೆ, 3 ಭಾಗ ಆಗದೆ ಇರೋದ್ರಿಂದ ಹಾಗೆ ಬರ್ಕೊತೀರಾ, 2 1 2 1. ಕೊನೆಗೆ 3 ಉಳಿತು, 3ರಿಂದ ಮತ್ತೆ ಭಾಗಾಕಾರ ಮಾಡಿದರೆ ಕೆಳಗಡೆ 1 1 1 ಬರುತ್ತೆ. ಈಗ ಇಲ್ಲಿ ಪಕ್ಕದಲ್ಲಿ ಬಂದಿರುವಂತಹ ಅವಿಭಾಜ್ಯ ಸಂಖ್ಯೆಗಳು ಏನು ಪ್ರೈಮ್ ಫ್ಯಾಕ್ಟರ್ಸ್ ಏನಿದಾವೆ ಇವುಗಳನ್ನು ಗುಣಿಸ್ಬೇಕು. 2 × 2 × 3 2 2 4 4 3 12. ಅಂದರೆ ಅದರ ಅರ್ಥ LCM = 12. ಲಾಸಾ ಎಷ್ಟು ಬಂತು, 12 ಬಂತು. ಸೊ 12 ಲಾಸಾ ತಗೊಂಡ್ರಿ ಅಂತ ಹೇಳಿದ್ರೆ, ಈಗ ಇವುಗಳನ್ನು ಛೇದಗಳನ್ನು ಯಾವ್ಯಾವ ಸಂಖ್ಯೆಯಿಂದ ಗುಣಿಸಿದ್ರೆ 12 ಬರುತ್ತೆ. ನೋಡಿ, ಮೊದಲನೇ ಭಿನ್ನ ರಾಶಿಯ ಛೇದ 3 ಇದೆ. 3ನ್ನು 12 ಮಾಡಬೇಕು ಅಂದರೆ 4ರಿಂದ ಗುಣಿಸ್ಬೇಕು. ಹಾಗಾಗಿ ಮೇಲ್ಗಡೆ ಇರುವಂಥ ನ್ಯೂಮರೇಟ್ರನ್ನು ಕೂಡ 4ರಿಂದ ಗುಣಾಕಾರ ಮಾಡಿ 7 4 28 ಬರುತ್ತೆ. ಓಕೆನಾ? ಹಾಗೆ ಇಲ್ಲಿ 2 ಇದೆ, 12 ಆಗಬೇಕು ಅಂದರೆ 2ನ್ನು 6ರಿಂದ ಗುಣಾಕಾರ ಮಾಡಬೇಕು. ಹಾಗಿದ್ಮೇಲೆ 7ನ್ನು ಯಾವ ಸಂಖ್ಯೆಯಿಂದ ಗುಣಿಸ್ತೀರಿ, ಅದನ್ನು ಕೂಡ 6ರಿಂದ ಮಲ್ಟಿಪ್ಲೈ ಮಾಡಿದ್ರೆ 42 ಬರುತ್ತೆ. ಇದಾದ ನಂತರದಲ್ಲಿ 4 ಇದೆ, 12 ಆಗಬೇಕು ಅಂದರೆ 3ರಿಂದ ಗುಣಿಸ್ಬೇಕಾಗತ್ತೆ. ಆ್ಯಸ್ ಇಟ್ ಈಸ್ ನೀವು 19ನ್ನು ಕೂಡ 3ರಿಂದ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ, 57 ಬರುತ್ತೆ. ಓಕೆನಾ? ಸೊ ಇದಾದ ನಂತರದಲ್ಲಿ ನೀವೇನು ಮಾಡಬೇಕು, ಇವೆರಡು ಪ್ಲಸ್ ಇರೋನು ಫಸ್ಟ್ ಕೂಡಿದರೆ ಏನು ಬರುತ್ತೆ, 8 2 10
4 2 6 1 7. 70 ಮೈನಸ್ 57 ಕೆಳಗಡೆ ನಿಮಗೆ 12 ಬರುತ್ತೆ. ಸೊ ಈಗ ನೀವು 70ರಲ್ಲಿ 57ಅನ್ನು ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ? 13 ಬರುತ್ತೆ, ಡಿವೈಡೆಡ್ ಬೈ 12 ಬರುತ್ತೆ. ಓಕೆನಾ? ಸೊ ಈಗ ಇಂಪ್ರಾಪರಲ್ಲಿದೆ ಅಂದರೆ ವಿಷಮ ಭಿನ್ನ ರಾಶಿನಲ್ಲಿ ನಿಮಗೆ ಬಂದಂಥ ಯಾವುದೇ ಉತ್ತರವನ್ನು ವಿಷಮ ಭಿನ್ನ ರಾಶಿನಲ್ಲಿ ಬಿಡೋ ಹಾಗಿಲ್ಲ. ನಾವು ಅದನ್ನು ಏನು ಮಾಡಬೇಕು? ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿ ಬರ್ಕೊಳ್ಬೇಕು. ಹೆಂಗೆ ಮಿಶ್ರ ಭಿನ್ನ ರಾಶಿಗೆ ಪರಿವರ್ತನೆ ಮಾಡೋದು ನಿಮಗೆ ಗೊತ್ತಿರ್ತಕ್ಕಂಥದ್ದು. ಏನು ಮಾಡಬೇಕು? ಛೇದದಲ್ಲಿರುವ ಸಂಖ್ಯೆಯಿಂದ ಅಂಶದಲ್ಲಿರುವಂತಹ ಸಂಖ್ಯೆಯನ್ನು ಭಾಗಾಕಾರ ಮಾಡ್ತಕ್ಕಂಥದ್ದು. ಓಕೆನಾ? ಸೊ 12 1 12 ಮಾಡಿದ್ರೆ ನಿಮಗೆ ಶೇಷ 1 ಉಳಿತು, ರಿಮೈಂಡರ್ 1 ಉಳಿತು. ಓಕೆನಾ? ಸೊ ಇದ್ರ ಪ್ರಕಾರ ನೀವೇನು ತಗೊಳ್ತೀರಾ? ಇಲ್ಲಿ ಭಾಗಲಬ್ಧವನ್ನು ಪೂರ್ಣ ಸಂಖ್ಯೆಯ ಜಾಗದಲ್ಲಿ ಬರೆದಾಗ ಕೆಳಗಡೆ ಏನು ಬರೀತೀರಾ? ಇಲ್ಲಿ ಯಾವ ಸಂಖ್ಯೆ ಛೇದದಲ್ಲಿ ಯಾವ ಸಂಖ್ಯೆ ಇದೆಯೋ ಅದೇ ಸಂಖ್ಯೆಯನ್ನು ಬರೀತೀರಾ. ರಿಮೈಂಡ್ರು ಶೇಷ ಯಾವ ಸಂಖ್ಯೆ ಬಂದಿರುತ್ತೋ ಆ ಶೇಷವನ್ನು ಮೇಲ್ಗಡೆ ಬರೀತೀರಾ. ಅಲ್ಲಿಗೆ 1/12 1 12ನೇ 1 ಅಂತ ನಾವು ಉತ್ತರವನ್ನು ಸುಲಭವಾಗಿ ಬರಿಬಹುದು. ಓಕೆನಾ? ಸೊ ಈ ರೀತಿಯಲ್ಲಿ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನನ್ನು ಸುಲಭವಾಗಿ ನಾವು ಯಾವುದೇ ಒಂದು ದೊಡ್ಡ ಭಿನ್ನರಾಶಿಯನ್ನಾದರೂ ಕೂಡ ನಾವು ಸುಲಭವಾಗಿ ಬಿಡಿಸ್ಬೋದು. ಸೊ ಇಲ್ಲಿ ಇವತ್ತಿನ ಕ್ಲಾಸಲ್ಲಿ ಭಿನ್ನರಾಶಿ ಫ್ರ್ಯಾಕ್ಷನ್ಸು, ಟೈಪ್ಸ್ ಆಫ್ ಫ್ರ್ಯಾಕ್ಷನ್ಸು, ಅದರಲ್ಲಿ ಕನ್ವರ್ಷನ್ಸ್ ಏನು ಬರ್ತವೆ, ವಿಷಮವನ್ನು ಮಿಶ್ರ ಭಿನ್ನರಾಶಿಯನ್ನಾಗಿ ಮಿಶ್ರ ಭಿನ್ನರಾಶಿಯನ್ನು ವಿಷಮವನ್ನಾಗಿ ಬದಲಾಯಿಸ್ತಕ್ಕಂಥದ್ದು, ಹಾಗೆಯೇ ಫಂಡಮೆಂಟಲ್ ಆಪರೇಷನಲ್ಲಿ ಮೊದಲ 2 ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗೂ ಸಂಬಂಧಪಟ್ಟ ಹಾಗೆ ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂತಹ ಮುಖ್ಯವಾದ ವಿಧಾನಗಳ ಜೊತೆಗೆ ನಿಮ್ಮ ಜೊತೆಗೆ ಇಷ್ಟೋ ತನಕ ನಾನು ಡಿಸ್ಕಷನ್ ಮಾಡಿದ್ದೀನಿ. ಸೊ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಬೇಸಿಕ್ ಮ್ಯಾಥಮೆಟಿಕ್ಸ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.